ಮೈಸೂರು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ವರಕಡು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾಗರಾಜು, ಉಪಾಧ್ಯಕ್ಷರಾಗಿ ಮಂಜು ಶೆಟ್ಟಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮದಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿ ಪಟಾಕಿಗಳನ್ನ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ಮುಖಂಡರು ಸಂಭ್ರಮಿಸಿದರು. ಚುನಾವಣೆ ಆಗಿದ್ರಲ್ಲ, ಎಲ್ಲ ಒಂದು ಮೂರು ಜನ ಆಗಿದ್ರು. ನಾಗರಾಜ್ ಅವರು ಹಿರಿಯ ನಿರ್ದೇಶಕರು. ಹಿಂದೆ ನಮ್ಮ ತಂದೆ ತಾಲೂಕು ಪಂಚಾಯತ್ ದೊಡ್ಡರಾಮೇಗೌಡ ಕಾಲದಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ರು. ಅವ್ರು ಯಾವುದೂ ಅಧಿಕಾರ ಆಸೆ ಪಟ್ಟಿರಲಿಲ್ಲ, ಅವ್ರು ಯಾವುದೂ ಆಗಿರಲಿಲ್ಲ. ಈಗ ಎಲ್ಲ ನಿರ್ದೇಶಕರು ಮತ್ತು ಮುಖಂಡರು ಎಲ್ಲ ಸೇರಿ ನೀವು ಸ್ವಲ್ಪ ದಿವಸ ಸಂಘಕ್ಕೆ ನೀವು ಅಧ್ಯಕ್ಷ ಆಗಬೇಕು ಅಂತ ಎಲ್ಲ ಕೇಳ್ಕೊಂಡು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘದ ಏಳಿಗೆ ಶ್ರಮವಹಿಸಿ ಕೆಲಸ ಮಾಡಿ ಅಂತೇಳಿ 5 ಜೊತೆ ಮತ್ತೆ ನಿರ್ದೇಶ. ಈ ಸಹಕಾರಿ ತತ್ವ ಏನಂತಂದರೆ ಸ್ಥಾಪನೆ ಆದದ್ದು 1904-5. 1904ರಲ್ಲಿ ಸಿದ್ದನಗೌಡ ಪಾಟೀಲ್ ಎಂಬುವರು ಸ್ಥಾಪನೆ ಮಾಡಿದ್ರು. 1905ರಲ್ಲಿ ರಿಜಿಸ್ಟ್ರೇಷನ್ ಆಯಿತು. ಇದು ಕಣಿಗಾಲ ಹಳ್ಳಿಲಿ ಸಿದ್ದನಗೌಡ ಪಾಟೀಲ್ ಎಂಬುವರು ಸ್ಥಾಪನೆ ಮಾಡಿದರು. ಸಹಕಾರಿ ನಮ್ಮ ದೇಶದಲ್ಲಿ 9,09,5 ಲಕ್ಷ ಟೋಟಲ್ಲು ಸಹಕಾರಿ ಕ್ಷೇತ್ರ ನಡೀತಿದೆ. ಅದರಲ್ಲಿ 6,45,000 ಈಗ ಆಲ್ರೆಡಿ ನಡೀತಿದೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಎಂಡಿಸಿಸಿ ಬ್ಯಾಂಕ್ನ ಮೇಲ್ವಿಚಾರಕರಾದ ಕೆಂಪೇಗೌಡನಹುಂಡಿ ಚಂದ್ರು ಅವರು, ಕಾಲದಲ್ಲಿ ರೈತರು ಸಾಲಗಳನ್ನ ಪಡೆದುಕೊಂಡು ಮರುಪಾವತಿ ಮಾಡಿ ಮಾದರಿ ಸಹಕಾರ ಸಂಘವಾಗಿ ಬೆಳೆಯಲು ಸಹಕಾರ ಮುಖ್ಯ. ಆ ದಿಕ್ಕಿನಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಸಹಕಾರವನ್ನ ಪಡೆದು ಸಂಘವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂದು ಶುಭ ಹಾರೈಸಿದರು. ಇವತ್ತು ನಡೆದಂಥ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾಗರಾಜನನ್ನು ಅವಿರೋಧದಿಂದ ಆಯ್ಕೆ ಮಾಡಿದೆ. ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಸಹಕಾರ ಸಂಘದ ಅಭಿವೃದ್ಧಿಗೆ ಸಾಧ್ಯವಾದಷ್ಟು ಶ್ರಮವನ್ನು ವಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆಯಿಂದ ಇವತ್ತು ಎಲ್ಲರೂ ಸೇರಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಸಹಕಾರ ಸಂಘದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೀತು. ಇವತ್ತು ಅಧ್ಯಕ್ಷರಾಗಿ ನಾಗರಾಜ್ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ಮಂಜು ಶೆಟ್ಟಿರವನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ವರ್ಕೌಟ್ ಸೊಸೈಟಿಯು ಸುಮಾರು ಒಂದು 15 ವರ್ಷಗಳಿಂದ ಅವಿರೋಧವಾಗಿ ಆಯ್ಕೆಯಾಗಿ ಬಂದು ಸುಮಾರು ವರ್ಷಗಳಿಂದ ಚೆನ್ನಾಗಿ ನಡೀತಾ ಬರ್ತಾ ಇದೆ. 2 ಕೋಟಿಗಿಂತ ಹೆಚ್ಚು ಸಾಲವನ್ನು ಕೃಷಿ ಮತ್ತು ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಅವರು ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಸುಮಾರು 20-25 ವರ್ಷದಿಂದ ಶ್ರಮ ವಹಿಸುತ್ತಿದ್ದಾರೆ. ಇವರಿಗೆ ನಾವು ಅಧ್ಯಕ್ಷ ಸ್ಥಾನ ಕೊಡಲೇಬೇಕು ಅಂತ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಮಾತಾಡಿ ಇವರಿಗೆ ನೂತನವಾಗಿ ಅಧ್ಯಕ್ಷ ಸ್ಥಾನ ವಹಿಸಿದ್ದೀವಿ. ನೀವು ಇನ್ನು ಮುಂದೆ ಇಲ್ಲಿ ಯಾವುದೇ ಸಹಕಾರ ಸಂಘಗಳಲ್ಲಿ ಯಾವುದೇ ಲೋನ್ ಆಗಲಿ ಏನೇ ಆಗಲಿ ಎಲ್ಲ ಸದಸ್ಯರುಗಳಿಗೂ ಸಮನಾಗಿ ಹಂಚಿ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತರಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಮುದ್ರಾಮೇಗೌಡರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬೀರಪ್ಪ ಸ್ಟಾರ್, ಕೆಪಿ ಸಿದ್ದೇಶ್, ಪಂಚಾಯಿತಿ ಸದಸ್ಯರಾದ ಶಿವಣ್ಣ ವಸುಂಡಿ, ಗ್ರಾಮ ಪಂಚಾಯಿತಿ ರಾಜಮ್ಮ ಸಿದ್ದೇಗೌಡ, ನಿಂಗರಾಜು, ಮಹಾದೇವ, ವರಕಡು ಉಮೇಶ್ ಮತ್ತು ರಮೇಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್, ಮೈಸೂರು.